ಬಿಹಾರ ಎಲೆಕ್ಷನ್ ಸನಿಹದಲ್ಲಿ ಆಡಳಿತ ಪಕ್ಷದ ಶೇಪ್ ಔಟ್ ಆಗಿದೆ. ಇದು ಬಿಹಾರದ ಎನ್ಡಿಎ ಸರ್ಕಾರಕ್ಕೆ ಮುಜುಗರ ತರುವಂತಹ ಸುದ್ದಿ. ಬಿಹಾರ ಎಲೆಕ್ಷನ್ ಇನ್ನೇನು ಹತ್ರದಲ್ಲೇ ಇದೆ. ಪ್ರಧಾನಿ ನರೇಂದ್ರ ಮೋದಿ ಕೂಡ ಅಲ್ಲಿನ ಮದುವೆ ಮುಂಜಿಯನ್ನು ಬಿಡ್ತಾ ಇಲ್ಲ. ನಾಮಕರಣ ಕಿವಿ ಚುಚ್ಚಿಸುವ ಸಂಪ್ರದಾಯವನ್ನು ಕೂಡ ಬಿಡ್ತಾ ಇಲ್ಲ, ಹೋಗಿ ಬರ್ತಾ ಇದ್ದಾರೆ. ಅದಕ್ಕೆ ಕಾರಣ ಪೊಲಿಟಿಕಲ್ ಗೂಂಡಾ ರಾಜ್ಯ ಎಂದು ಬಿಹಾರವನ್ನ ಸುಮ್ಮನೆ ಹೇಳಿಲ್ಲ. ನೋಡಿ ವಿಷಯಕ್ಕೆ ಬರ್ತಾ ಇದ್ದೀನಿ. ಸುಶಾಸನ್ ಸರ್ಕಾರ ಎನ್ನುವ ನಿತೀಶ್ ರಾಜ್ಯದಲ್ಲಿ ಏನಾಗಿದೆ ಅನ್ನೋದು ನಿಮಗೆ ಗೊತ್ತಾ? ಬಿಹಾರದಲ್ಲಿ ಕಂಡು ಬರ್ತಾ ಇದೆ ನಕಲಿ ಪೊಲೀಸ್ ಸ್ಟೇಷನ್ಗಳು. ನಕಲಿ ಪೊಲೀಸ್ ಸ್ಟೇಷನ್ ಸೃಷ್ಟಿ ಮಾಡಿ ದಂಧೆ ಮಾಡ್ತಾ ಇದ್ದಾರೆ ವಂಚಕರು. ಪೂರ್ಣಿಯಾ ಜಿಲ್ಲೆಯ ಮೊಹಾನಿ ಗ್ರಾಮದಲ್ಲಿ ನಕಲಿ ಪೊಲೀಸ್ ಠಾಣೆಗಳನ್ನು ತೆರೆಯಲಾಗ್ತಿದೆಯಂತೆ. ರಾಜ್ಕುಮಾರ್ ಶಾ ಎಂಬ ಮೋಸಗಾರನಿಂದ ನಕಲಿ ಪೊಲೀಸ್ ಸ್ಟೇಷನ್. ಉದ್ಯೋಗ ಕೊಡಿಸುವ ನೆಪದಲ್ಲಿ ಗ್ರಾಮದ ಯುವಕರ ಜೊತೆ ಲಕ್ಷವನ್ನ ತೆಗೆದುಕೊಳ್ಳಲಾಗ್ತಾ ಇದೆ. ತೆಗೆದುಕೊಂಡು ಮೋಸ ಮಾಡಿ ಕೈ ಕೊಡುಕೊಂಡು ಓಡ್ತಿದ್ದಾರಂತೆ. ಗ್ರಾಮೀಣ ರಕ್ಷಾ ದಳ ಹೆಸರಲ್ಲಿ ಅಕ್ರಮವಾಗಿ ಹಣವನ್ನು ವಸೂಲಿ ಮಾಡಲಾಗ್ತಾ ಇದೆ. ನಕಲಿ ಯೂನಿಫಾರ್ಮ್, ಲಾಠಿ ನಕಲಿ, ಗುರುತಿನ ಚೀಟಿ ವಿತರಣೆ, ನಕಲಿ ಪೊಲೀಸರಿಂದ ಈ ತರಹದ್ದೊಂದು ದಂಧೆ ನಡೀತಾ ಇದೆ. ಇದು ಎಲ್ಲ ಆಗ್ತಾ ಇರೋದು ಅಂತ ಹೇಳಿದ್ರೆ ಬಿಹಾರದಲ್ಲಿ. ಬಿಹಾರ ಎಲೆಕ್ಷನ್ ಸನಿಹ ಆಗ್ತಾ ಇದೆ. ಬಿಹಾರದಲ್ಲಿ ಈ ಹಿಂದೆ ಈ ತರಹದ ಘಟನೆಗಳು 10 ನಡೆದಿದ್ದಾವೆ. ನಕಲಿ ನೋಟನ್ನು ಪ್ರಿಂಟ್ ಮಾಡೋದನ್ನು ಕಂಡಿದ್ದೀವಿ. ಬೋಗಸ್ ದಾಖಲೆಗಳನ್ನು ಸೃಷ್ಟಿ ಮಾಡೋದನ್ನು ಕೂಡ ಕಂಡಿದ್ದೀವಿ. ಸರ್ಕಾರದ ಗೋಮಾಳ ಪತ್ರವನ್ನು ಕೂಡ ನಕಲಿ ಮಾಡೋದನ್ನು ನಾವು ಗಮನಿಸಿದ್ದೀವಿ. ಆದರೆ ಇಡೀ ರಾಜ್ಯದ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾದಂತಹ ಪೊಲೀಸ್ ಸ್ಟೇಷನ್ ಮತ್ತು ಪೊಲೀಸರೇ ನಕಲಿ ಆದರೆ, ಜನರಿಗೊಂದು ಸಮಸ್ಯೆ ಆದರೆ ಠಾಣೆಗೆ ಹೋಗ್ತಾರೆ, ನನಗೆ ಈ ಥರದೊಂದು ಸಮಸ್ಯೆ, ನನಗೆ ನ್ಯಾಯ ಕೊಡಿಸಿ ಅಂತ ಹೇಳಿ. ಆ ತರಹದ ಪೊಲೀಸ್ ಸ್ಟೇಷನ್ನೇ, ಆ ತರಹದೊಂದು ಪೊಲೀಸರೇ ನಕಲಿ ಆಗ್ತಾರೆ ಅನ್ನೋದಾದರೆ ಈ ರಾಜ್ಯ ಎತ್ತ ಸಾಗ್ತಾ ಇದೆ. ನರೇಂದ್ರ ಮೋದಿ ಪದೇ ಹೋಗಿ ಬರ್ತಾ ಇರತಕ್ಕಂತಹ ರಾಜ್ಯ ಬಿಹಾರ. ಕೇಂದ್ರದಲ್ಲಿ ಆಡಳಿತದಲ್ಲಿರ್ತಕ್ಕಂತಹ ಮೈತ್ರಿ ಸರ್ಕಾರದಲ್ಲೊಂದು ಮೈತ್ರಿ ಪಕ್ಷ ಬಿಹಾರದ ಪಕ್ಷ. ಸೊ ಹಿಂಗೆಲ್ಲ ಇರುವಾಗ ಆ ರಾಜ್ಯದಲ್ಲಿ ನಕಲಿ ಸ್ಟೇಷನ್ಗಳನ್ನು ತೆರೆಯಲಾಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಿ ಫೋಟೋವನ್ನು. ಒಂದು ಕಡೆ ಆ ರಾಜ್ಯದ ವಿಜೃಂಭಣೆ, ಮತ್ತೊಂದು ಕಡೆ ಅಂದರೆ ಎಲೆಕ್ಷನ್ ಹತ್ರ ಇದೆ, ಸೊ ಅದರ ತಯಾರಿ ಬಿಹಾರದಲ್ಲಿ ಆಗ್ತಾ ಇದೆ. ಸೊ ಮತ್ತೊಂದು ಕಡೆ ನಕಲಿ ಪೊಲೀಸ್ ಸ್ಟೇಷನ್ ನಿರ್ಮಾಣ ಮಾಡ್ತಾರೆ. ಅದಾದ ನಂತರ ಅದಕ್ಕೊಂದು SI, ಅದಕ್ಕೊಂದಷ್ಟು ಕಾನ್ಸ್ಟೇಬಲ್ಗಳು, ಎಲ್ಲರೂ ಕೂಡ ನಕಲಿಗಳೇ. ಅವರ ಯೂನಿಫಾರ್ಮನ್ನು ಉಜ್ಜು ನೋಡಿದ್ರೆ ಕೈಯಲ್ಲೇ ಕಾಕಿ ಕಲರ್ ಬರ್ತಾ ಇತ್ತಂತೆ. ಸೊ ಆ ಮಟ್ಟಕ್ಕೆ ನಕಲಿ ಮಾಡಿದ್ರು ಅವರು. ಸೊ ಅಲ್ಲಿನ ಯುವಕರುಗಳನ್ನು ಟಾರ್ಗೆಟ್ ಮಾಡಿ ಯಾರಿಗೆ ಈಗ ನಮ್ಮ ಕರ್ನಾಟಕದಂತಲ್ಲ ಬಿಹಾರ ಒಂದು ರೀತಿಯ 42% ಇಲಿಟ್ರೇಟ್ ಇರತಕ್ಕಂತಹ ರಾಜ್ಯ. ಅದು ಅನಕ್ಷರಸ್ತೆ ತಾಂಡವಾಡ್ತಾ ಇದೆ. ಅಲ್ಲಿ ಓದು ಬರಹ ಇಲ್ದಲೇ ಇರತಕ್ಕಂಥ ಯುವಕರೇ ಹೆಚ್ಚು. ಒಂದು ಕಡೆ ಅನಾರೋಗ್ಯ, ಕಾಲು ಮುರ್ಕೊಂಡು ಬಿದ್ದಿರತಕ್ಕಂತಹ ರಾಜ್ಯ ಅದು. ಸೊ ಇಂತಹ ರಾಜ್ಯದಲ್ಲಿ ಯುವಕರನ್ನು ಟಾರ್ಗೆಟ್ ಮಾಡಿಕೊಂಡು ಪೊಲೀಸ್ ಆಸೆಯನ್ನು ಹುಟ್ಟಿಸಿ, ನಿನ್ನನ್ನು ಸರ್ಕಲ್ ಇನ್ಸ್ಪೆಕ್ಟರ್ ಮಾಡ್ತೀನಿ, ನಿನ್ನನ್ನು ಕಾನ್ಸ್ಟೇಬಲ್ ಮಾಡಿಸ್ತೀನಿ ಅಂಥೇಳಿ ಅವ್ರ ಜೊತೆ ಲಕ್ಷ ಹಣ ಪೀಕಿ, ಒಂದು ದಿನ ಡೆಮೋ ಸೆಷನ್ ನಿಮಗೆ ಇರುತ್ತೆ ಅಂಥೇಳಿ ಠಾಣೆಗೆ ಕರೆಸಿ, ಅವರು ಪಾಪ ಈ ಮಂಗನ ಹೊಡಿಯೋ ಬಂದೂಕೋ ಏನೋ ಅದು ಕೈ ಕೊಟ್ಬಿಟ್ಟು ಸ್ಯಾಂಪಲ್ ಹೊಡಿ ಅಂತೇಳಿ ತೋರಿಸಿ, ಹೀಗೆಲ್ಲ ಮಾಡಿದಾಗ ಅವ್ರಿಗೆ ಒಂದು ನಂಬಿಕೆ ಉಟ್ಕೊಳ್ಳುತ್ತೆ. ಸ್ಟೇಷನ್ನು, ಗೋಡೆ, ಅದ್ರ ಮೇಲೆ ಕೆಲ ಕಳ್ಳರ ಫೋಟೋಗಳನ್ನೆಲ್ಲ ನೋಡಿ ಹೌದು ಇದು ಒರಿಜಿನಲ್ ಸ್ಟೇಷನ್ನೇ ಅಂತ ಭಾವಿಸ್ತಾರೆ. ಸೊ ಹೀಗಾಗಿ ಈ ಮಂಗಗಳು ಎಲ್ಲವನ್ನು ಕೂಡ ತಯಾರಿ ಮಾಡ್ಕೊಂಡಿದ್ರು. ಅವರಿಗೊಂದು ಯೂನಿಫಾರ್ಮ್ ಕೊಟ್ಟು, ಕೈಯಲ್ಲಿ ಬಂದೂಕು ಕೊಟ್ಬಿಟ್ಟು, ಅವರಿಗೊಂದು ಡೆಮೋನ್ಸ್ಟ್ರೇಷನ್ ಎಲ್ಲ ತೋರಿಸಿ ಅವ್ರ ಜೊತೆ ಲಕ್ಷ ಹಣ ಪೀಕ್ತಾ ಇದ್ರಂತೆ. ಇದು ಯಾವ ರಾಜ್ಯದಲ್ಲಿ ಅಂತ ಕೇಳಿದ್ರೆ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಪದೇ ಹೋಗಿ ಬರ್ತಾ ಇರತಕ್ಕಂತಹ ರಾಜ್ಯ. ಕೇಂದ್ರ ಆಡಳಿತ ಮೈತ್ರಿ ಸರ್ಕಾರದಲ್ಲೊಂದು ಮೈತ್ರಿ ಪಕ್ಷವಾಗಿರುವಂತಹ ಬಿಹಾರ. ಇದೇ ಬಿಹಾರದಲ್ಲಿ ಈ ತರಹದ ನಕಲಿ ಸ್ಟೇಷನ್ಗಳು, ನಕಲಿ ಪೊಲೀಸರು ಸೃಷ್ಟಿ ಆಗ್ತಾ ಇದ್ದಾರೆ. ಈ ಗೂಂಡಾ ರಾಜ್ಯ ಎತ್ತ ಸಾಗುತ್ತಾ ಇದೆ ಅಂತ ಹೇಳಿ ಜನ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. और भी बहुत सारा जगह है। अंदाजन कितना होगा बच्चे? 250 से 300 लगभग। 250-300 से भी होगा। हर पंचायत से लूट रहा है ये लड़का। आप कहाँ के रहने वाले? तो पुण्य जी, आप लोग का ना ग्राम रक्षा दल में आप लोग का बहाली हो जाएगा। कौन बोला है सर? राहुल बोला। कहाँ का? ये कस्बा का रहने वाला है। क्या बोल के लिया पैसा? कि दीदी आप लोग इतना पैसा दीजिए, आप लोग का बहाली हो, मतलब इसमें ग्राम रक्षा दल में आप लोग का हो जाएगा और आप लोग का ये 22,000 रूपये सैलरी मिलेगा आप लोग को। उसको आप कैसे जानते थे? सर हम NCC से इसको जानते हैं, NCC से जानते हैं इसको। अच्छा, उसको पैसा कैसे दे दिए? मतलब भरोसा कैसे हुआ? भरोसा भाई बांधते थे उसको। और आप जो अभी बता रहे थे कि वर्दी उर्दी वाला फोटो भी था उसका? हाँ मेरे पास फोटोज भी है।
कितने दिन से ये मामला चल रहा था? सर ये मामला समथिंग ये 1 साल से चल रहा है। कितने लोगों को शिकार बनाया गया? सर ये लगभग मेरे ख्याल से 250 से 300 आदमी होगा इसमें। अच्छा, आपकी माँ भी ड्यूटी की है शायद, वो हाँ, हाँ, लड़का हाँ। ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.